ಆರ್ಟಿಸನ್ ಕ್ಲಬ್ನ ಫೆಬ್ರವರಿ ತಿಂಗಳ ಚಟುವಟಿಕೆ ಡ್ಯೂಟಿ ಬಾಂಡ್. ನಾವು ಆಯ್ಕೆ ಮಾಡಿಕೊಂಡ ಸಾರ್ವಜನಿಕ ಸ್ಥಳ ಉದ್ಯಾನವನ. ಗುಂಪಿನ ನಾಯಕಿಯ ಹೆಸರು ಪ್ರಿಯಾ. ಗುಂಪಿನ ಸದಸ್ಯರ ಹೆಸರು ಮೊಹಮ್ಮದ್ ಶರಣು, ಪರಶುರಾಮ್, ಭರತ್ಕುಮಾರ್. ನಮ್ಮ ಗುಂಪಿನ ಸಾರ್ವಜನಿಕ ಸ್ಥಳದ ಹೆಸರು ಉದ್ಯಾನವನ. ಶುಚಿತ್ವದ ಬಗ್ಗೆ 2 ಸಮಸ್ಯೆಗಳು. ಉದ್ಯಾನವನದಲ್ಲಿ ಕಸವನ್ನು ಚೆಲ್ಲುವುದು, ಉದ್ಯಾನವನದಲ್ಲಿ ಕಸದ ಬುಟ್ಟಿಗಳನ್ನು ಮುರಿದು ಹಾಳು ಮಾಡುವುದು. ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ನಾವು ತೆಗೆದುಕೊಳ್ಳಬಹುದಾದ ಸಂಭಾವ್ಯ ಕ್ರಮಗಳು. ಉದ್ಯಾನವನದಲ್ಲಿ ಕಸವನ್ನು ಚೆಲ್ಲಬಾರದೆಂದು ಭಿತ್ತಿ ಪತ್ರಗಳನ್ನು ಅಂಟಿಸುತ್ತೇವೆ. ನಾವು ಆರ್ಟಿಸನ್ ಕ್ಲಬ್ನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಆಗಾಗ ಉದ್ಯಾನವನವನ್ನು ಸ್ವಚ್ಛಗೊಳಿಸುತ್ತೇವೆ. ಡ್ಯೂಟಿ ಬಾಂಡ್. ಸಾರ್ವಜನಿಕ ಸ್ಥಳದ ಹೆಸರು ಉದ್ಯಾನವನ. ಡ್ಯೂಟಿ ಬಾಂಡ್. ನಾವು 6ನೇ ವರ್ಗದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ್ ಕಾಲನಿ ವಿದ್ಯಾನಗರ್ ಹುಬ್ಬಳ್ಳಿ. ವಿದ್ಯಾರ್ಥಿಗಳು ಈ ಕೆಳಗಿನ ಕ್ರಿಯೆಗಳ ಮೂಲಕ ನಾವು ಜಾಗವನ್ನು ಸ್ವಚ್ಛ ಮಾಡುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ನಾವು ಉದ್ಯಾನವನವನ್ನು ಸ್ವಚ್ಛ ಮಾಡುತ್ತೇವೆ. ನಾವು ಉದ್ಯಾನವನವನ್ನು ಹಾಳು ಮಾಡುವುದಿಲ್ಲ. ಆರ್ಟಿಸನ್ ಕ್ಲಬ್ನ ಫೆಬ್ರವರಿ ತಿಂಗಳ ಚಟುವಟಿಕೆ ಡ್ಯೂಟಿ ಬಾಂಡ್ಸ್. ನಾವು ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಶಾಲೆ. ಗುಂಪಿನ ನಾಯಕಿಯ ಹೆಸರು ನೀಲಮ್ಮ. ಗುಂಪಿನ ಸದಸ್ಯರ ಹೆಸರು ರಚನಾ, ಇಮಾಮ್, ಲಿಖಿತ್, ಶ್ರೇಯಾ. ನಮ್ಮ ಗುಂಪಿನ ಸಾರ್ವಜನಿಕ ಸ್ಥಳದ ಹೆಸರು ಶಾಲೆ. ಶುಚಿತ್ವದ ಬಗ್ಗೆ ಸಮಸ್ಯೆಗಳು 2. ಶಾಲೆಯ ಹಿಂಭಾಗದಲ್ಲಿ ಬೇಡವಾದ ಕಾಗದವನ್ನು ಎಸೆಯುವುದು, ಶಾಲೆಯ ಶೌಚಾಲಯವನ್ನು ಸರಿಯಾಗಿ ನಿರ್ವಹಿಸದಿರುವುದು, ಸ್ವಚ್ಛತೆಯ ಮತ್ತು ನೈರ್ಮಲ್ಯ ಕಾಪಾಡಿಕೊಳ್ಳಲು ಮಾಡಬಹುದಾದ ಸಾಧ್ಯವೇ ಕ್ರಮಗಳನ್ನು. ನಮ್ಮ ಶಾಲೆಯ ಆರ್ಟಿಸನ್ ಕ್ಲಬ್ಬಿನ ವತಿಯಿಂದ ನಾವೆಲ್ಲರೂ ಶಾಲೆಯ ಹಿಂಭಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಹಾಳೆ ಚೆಲ್ಲದಂತೆ ಕ್ರಮ ವಹಿಸುತ್ತೇವೆ. ನಮ್ಮ ಕ್ಲಬ್ನ ಸದಸ್ಯರೆಲ್ಲರೂ ಎಲ್ಲ ಹಾಕಿಕೊಂಡು ಶಾಲೆಯ ಶೌಚಾಲಯವನ್ನು ಸ್ವಚ್ಛಗೊಳಿಸಿ ಉತ್ತಮವಾಗಿ ನಿರ್ವಹಿಸುತ್ತೇವೆ. ಶಾಲೆಯ ಡ್ಯೂಟಿ ಬಾಂಡ್. ನಾವು 6ನೇ ವರ್ಗದ ಸಹಿಪ್ರ ಶಾಲೆ ನೇಕಾರ್ ಕಾಲನಿ ವಿದ್ಯಾನಗರ್ ಹುಬ್ಬಳ್ಳಿಯ ವಿದ್ಯಾರ್ಥಿಗಳು. ಈ ಕೆಳಗಿನ ಕ್ರಿಯೆಗಳು ಮೂಲಕ ನಾವು ಜಾಗವನ್ನು ಸ್ವಚ್ಛವಾಗಿಡುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ನಾವು ಶಾಲೆಯ ಮೈದಾನವನ್ನು ಸ್ವಚ್ಛ ಮಾಡುತ್ತೇವೆ. ನಾವು ಶಾಲೆಯ ಮೈದಾನವನ್ನು ಗಲೀಜು ಮಾಡುವುದಿಲ್ಲ. ಆರ್ಟಿಸನ್ ಕ್ಲಬ್ಬಿನ ಫೆಬ್ರವರಿ ತಿಂಗಳ ಚಟುವಟಿಕೆ. ನಾವು ಆಯ್ಕೆ ಮಾಡಿಕೊಂಡ ಸಾರ್ವಜನಿಕ ಸ್ಥಳದ ಹೆಸರು ಬಸ್ ನಿಲ್ದಾಣ. ಗುಂಪಿನ ನಾಯಕಿಯ ಹೆಸರು ಗಾಯಕಿ. ಗುಂಪಿನ ಸದಸ್ಯರ ಹೆಸರು ತೇಜಸ್ವಿನಿ, ಸಂತೋಷ್, ಕೃತಿಕಾ, ಚೈತ್ರ. ನಮ್ಮ ಗುಂಪಿನ ಸಾರ್ವಜನಿಕ ಸ್ಥಳದ ಹೆಸರು ಬಸ್ ನಿಲ್ದಾಣ. ಶುಚಿತ್ವದ ಬಗ್ಗೆ ಸಮಸ್ಯೆಗಳು 2 ಸಮಸ್ಯೆಗಳು. ಬಸ್ ನಿಲ್ದಾಣಗಳಲ್ಲಿ ಜನರು ತಾವು ತಿಂದ ತಿನಿಸುಗಳನ್ನು, ಪ್ಲಾಸ್ಟಿಕ್ ಹಾಳೆಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಬೆಂಚುಗಳ ಬಳಿ, ಗೋಡೆಗಳ ಮೇಲೆ ಎಲ್ಲ ಕಡೆಗೂ ಎಲೆ ಅಡಿಕೆ ತಿಂದು ತಂಬಾಕು ಜಗದು ಉಗುಳುತ್ತಿದ್ದಾರೆ. ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ನಾವು ತೆಗೆದುಕೊಳ್ಳಬಹುದಾದ ಸೌಭಾಗ್ಯ ಕ್ರಮಗಳನ್ನು 2 ಕ್ರಮಗಳು. ಬಸ್ ನಿಲ್ದಾಣಗಳಲ್ಲಿ ಜನರು ತಿಂದ ತಿನಿಸುಗಳನ್ನು, ಪ್ಲಾಸ್ಟಿಕ್ ಕಸವನ್ನು ಕಸದ ಡಬ್ಬಿಯಲ್ಲಿ ಹಾಕುವಂತೆ ಕ್ರಮ ಕೈಗೊಳ್ಳುತ್ತೇವೆ. ಬಸ್ ನಿಲ್ದಾಣಗಳಲ್ಲಿ ಜನರು ಎಲೆ ಅಡಿಕೆ ತಿಂದು ಉಗುಳುತ್ತಿದ್ದಾರೆ ಎಂದು ಭಿತ್ತಿ ಪತ್ರವನ್ನು ಕ್ರಮ ಅಂಟಿಸಿ ಕೈಗೊಳ್ಳುತ್ತೇವೆ. ಡ್ಯೂಟಿ ಬಾಂಡ್. ಸಾರ್ವಜನಿಕ ಸ್ಥಳದ ಹೆಸರು ಬಸ್ ನಿಲ್ದಾಣ.
ಬ್ಯೂಟಿ ಬಾಂಡ್. ನಾವು 6ನೇ ತರಗತಿಯ ಸಹಿ ಪ್ರಾಥಮಿಕ ಶಾಲೆಯ ನೇಕಾರ್ ಕಾಲೋನಿ ವಿದ್ಯಾನಗರ್ ಹುಬ್ಬಳ್ಳಿಯ ವಿದ್ಯಾರ್ಥಿ. ಈ ಕೆಳಗಿನ ಕ್ರಮಗಳ ಮೂಲಕ ನಾವು ಜಾಗವನ್ನು ಸ್ವಚ್ಛವಾಗಿಡುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ನಾವು ಬಸ್ ನಿಲ್ದಾಣದ ಬಳಿ ಸ್ವಚ್ಛ ಮಾಡುತ್ತೇವೆ. ಬಸ್ ನಿಲ್ದಾಣದಲ್ಲಿ ಮಲಿನ ಮಾಡುವುದಿಲ್ಲ. ಆರ್ಟಿಸನ್ ಕ್ಲಬ್ನ ಫೆಬ್ರವರಿ ತಿಂಗಳ ಚಟುವಟಿಕೆ ಡ್ಯೂಟಿ ಬಾಂಡ್. ನಾವು ಆಯ್ಕೆ ಮಾಡಿಕೊಂಡ ಸಾರ್ವಜನಿಕ ಸ್ಥಳದ ಹೆಸರು ಆಸ್ಪತ್ರೆ. ಗುಂಪಿನ ನಾಯಕನ ಹೆಸರು ಶಂಕರ್. ಗುಂಪಿನ ಸದಸ್ಯರ ಹೆಸರು ಲಕ್ಷ್ಮಿ, ಸಮರ್ಥ್, ಜಯಶ್ರೀ, ಅಮೃತ. ನಮ್ಮ ಗುಂಪಿನ ಸಾರ್ವಜನಿಕ ಸ್ಥಳದ ಹೆಸರು ಆಸ್ಪತ್ರೆ. ಶುಚಿತ್ವದ ಬಗ್ಗೆ 2 ಸಮಸ್ಯೆಗಳು. ಆಸ್ಪತ್ರೆಯಲ್ಲಿ ಹೂಳುತ್ತಾರೆ. ಆಸ್ಪತ್ರೆಯಲ್ಲಿ ರೋಗಿಗಳು ಬಳಸಿದ ಮಾತ್ರೆ, ಔಷಧಿಗಳು, ತ್ಯಾಜ್ಯ ವಸ್ತುಗಳು ಆಸ್ಪತ್ರೆಯ ಮುಂಭಾಗದಲ್ಲಿ ಬಿದ್ದಿರುತ್ತವೆ. ಸ್ವಚ್ಛ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬಹುದಾದ 2 ಸಂಭಾವ್ಯತೆಗಳು. ಆಸ್ಪತ್ರೆಯಲ್ಲಿ ಉಗುಳಬಾರದು ಎಂಬ ಫಲಕವನ್ನು ಹಾಕಿಸುತ್ತೇವೆ. ಆಸ್ಪತ್ರೆಯ ತ್ಯಾಜ್ಯಗಳನ್ನು ಕಾರ್ಪೊರೇಷನ್ ಕಸದ ತೊಟ್ಟಿಗೆ ಹಾಕುವಂತೆ ವ್ಯವಸ್ಥೆ ಮಾಡಿಸುತ್ತೇವೆ. ಡ್ಯೂಟಿ ಬಾಂಡ್. ಸಾರ್ವಜನಿಕ ಸ್ಥಳದ ಹೆಸರು ಆಸ್ಪತ್ರೆ ಡ್ಯೂಟಿ ಬಾಂಡ್. ನಾವು 6ನೇ ವರ್ಗದ ಸೈಪ್ರಾ ಶಾಲೆ ಮೇಕರ್ ಕಾಲೋನಿ ವಿದ್ಯಾನಗರ್ ಹುಬ್ಬಳ್ಳಿಯ ವಿದ್ಯಾರ್ಥಿಗಳು. ಕೆಳಗಿನ ಕ್ರಿಯೆಗಳ ಮೂಲಕ ನಾವು ಜಾಗವನ್ನು ಸ್ವಚ್ಛವಾಗಿಡುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ನಾವು ಆಸ್ಪತ್ರೆಯ ಆವರಣವನ್ನು ಸ್ವಚ್ಛ ಮಾಡುತ್ತೇವೆ. ನಾವು ಆಸ್ಪತ್ರೆಯಲ್ಲಿ ಗಲೀಜು ಮಾಡುವುದಿಲ್ಲ.